ಹಾಯ್ ಆಲ್. ಈ ನಡುವೆ ಬೆಳಗ್ಗೆ ಬೇಗ ಎದ್ದು ಏನೇ ಮಾಡಬೇಕು ಅಂದ್ಕೊಂಡ್ರೂ ಆಗ್ತಾನೆ ಇಲ್ಲ ಕರೆಕ್ಟ್ ಟೈಮ್ಗೆ. ಹಿಂದಿನ ದಿನವೇ ಅಂದ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಈ ಕೆಲಸ ಮುಗಿಸ್ಬೇಕು ಅಂತ. ಅದು ಪೂಜೆಯಲ್ಲೇ ಆಗಲಿ ಅಥವಾ ಟಿಫನ್ ಮಾಡೋದ್ರಲ್ಲೇ ಆಗಲಿ ಇಷ್ಟೊತ್ತಿಗೆ ಎಷ್ಟು ಇರಬೇಕು ಮುಗಿಸ್ಬಿಟ್ಟಿರಬೇಕು ಅಂತ ಅಂದ್ಕೊಂಡಿರ್ತೀನಿ. ಹಂಗೆ ಅಂದ್ಕೊಂಡು ಅಲಾರಾಮ್ ಎಲ್ಲ ಇಕ್ಕಿರ್ತೀನಿ. ಬಟ್ ಆ ಟೈಮ್ಗೆ ಹೇಳೋಕ್ಕೆ ಆಗೋಲ್ಲ. ಅಲಾರಾಮ್ ಇಕ್ಕಿರೋದನ್ನ ಆಫ್ ಮಾಡಿಬಿಡ್ತೀನಿ, ಮತ್ತೆ ಮಲ್ಕೊಂಡ್ಬಿಡ್ತೀನಿ. ನಾರ್ಮಲ್ ಡೇಸಲ್ಲಿ ಎದ್ದು ಮಾಡ್ತಿದ್ದೆ ಆ ಟೈಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ. ಬಟ್ ಈ ಪ್ರೆಗ್ನೆನ್ಸಿ ಜರ್ನಿಲಂತೂ ಆಗ್ತಾನೇ ಇಲ್ಲ. ನಾನೇ ಒಂದೇನೋ ಅಂದ್ಕೊಳ್ಳೋದು, ಅದೇ ಇನ್ನೊಂದೇನೋ ಆಗ್ತಿರುತ್ತೆ. ಅದರಲ್ಲಿ ಇದೊಂದು ವಾಮಿಟ್ಟು, ನಂದೆಲ್ಲಿ ಇಡ್ಲಿ ಮಧ್ಯದಲ್ಲಿ ಅಂತ. ಮೊದಲೇ ತಲೆ ಸುಸ್ತು ಇವೆಲ್ಲ ಇರುತ್ತೆ. ಅದರಲ್ಲಿ ಅದೊಂದು ಬಂದ್ಬಿಡುತ್ತಾ. ಅದು ಬಂತು ಅಂದರೆ ಅಯ್ಯೋ ಮೇಲಕ್ಕೆ ಎದ್ದೊಳಕ್ಕಾಗಲ್ಲ, ಅಷ್ಟು ಹಿಂಸೆ ಆಗಿಬಿಡುತ್ತೆ. ವಾಮಿಟ್ ಮಾಡಿ 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 ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ. ಆ ಥರ ವಾಮಿಟ್ ಮಾಡಿಬಿಡ್ತು ಅಂದರೆ ನನಗೆ ಎದ್ದು ಅಡುಗೆನೂ ಮಾಡೋಕ್ಕಾಗಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿರ್ತೀನಿ. ಇದಲ್ಲದೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಊರಲ್ಲಿ ನಾವು ಒಂದು ದಾಳಿಂಬೆ ಗಿಡ ಹಾಕಿದ್ದೀವಿ, 2 ಆ್ಯಕ್ಚುಲಿ ಹಾಕಿರೋದು. ಅದು ಯಾವಾಗಲೂ ಹಣ್ಬಿಡಲ್ಲ. ಸುಮಾರು ವರ್ಷ ಆಯಿತು ಹಾಕಿ, ಒಂದಿನಕ್ಕೂ ಹಣ್ಬಿಟ್ಟಿಲ್ಲ, ನಾವು ತಿಂದೇ ಇಲ್ಲ. ಬಟ್ ಈ ವರ್ಷ ತುಂಬ ಬಿಟ್ಟಿದೆ. ಮೇಲ್ಗಡೆ ಕಾಯಿ ಹೆಂಗೆ ಕಾಣಿಸ್ತಿರುತ್ತೆ, ನಾವು ಹಣ್ಣಾಗಿಲ್ಲ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಅದನ್ನು ಕೊಯ್ದು ನೋಡಿದ್ರೆ ಫುಲ್ಲು ಹಣ್ಣಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಸ್ವೀಟಾಗಿರುತ್ತೆ.